ಪತ್ರಕರ್ತ ಬಂಧುಗಳೇ, ಈ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು 100 ವರ್ಷದ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಅನೇಕ ಬುದ್ಧಿಹೀನರು, ಮತಿಹೀನರು ಆದಂಥವರು ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥದ್ದು. ಕಾರಣ ಇಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಅಂಗ. ಈ ದೇಶದ ಏಕತೆ, ಈ ದೇಶದ ಮಾನವತಾವಾದಕ್ಕೆ ಒಂದು ಹೆಸರುವಾಸಿಯಾದಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಆಚರಣೆಯಲ್ಲಿ ಡಾಕ್ಟರ್ ಹೆಡ್ಗೆ ಅವರು ಇದನ್ನು ಶುರು ಮಾಡಬೇಕಾದಾಗ ನಾಗ್ಪುರದಲ್ಲಿ ನಕ್ಕದ್ರು ಒಂದಷ್ಟು ಸಾರ್ವಜನಿಕರು. ಈ ಡಾಕ್ಟ್ರಿಗೆ ಇನ್ನೇನು ಕೆಲಸ ಇಲ್ವಾ, ಈ 4 ಜನ ಹುಡುಗರು ನಿಂತ್ಕೊಂಡು ದೇಶ ಕಟ್ತಾರಂತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆವತ್ತು ಹೇಳಿದಂಥ ವಿಚಾರ ಇವತ್ತು ಈ ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥವ್ರು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ. ನಾನು ಕೂಡ ಹೇಳ್ತೇನೆ, ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಬಹುಕೇತರು ಎಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಥವಾ ಯಾರಿಗೆ ಸೀಮಿತವಾದಂತಲ್ಲ. ಈ ದೇಶವನ್ನು ಯಾರು ಗೌರವಿಸ್ತಾರೆ ಅವರೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರೇ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಅದು ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇದಕ್ಕೆ ಎಲ್ಲರೂ ಕೂಡ ಭಾರತೀಯರೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರೇ ಅಂತಕ್ಕಂಥ ಮಾತನ್ನು ಒತ್ತಿ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಈಗ RSS ಅಂತಿರಲ್ವ ನೀವು, ಇದು ದೇಶಭಕ್ತರ ಸಂಘ ಅಂತ, ಇದು ಯಾಕೆ ನೋಂದಣಿ ಆಗಿಲ್ಲ? ಯಾವುದೇ ಒಂದು ಸಂಘ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರೇ ಒಂದು 4 ಜನ ಅಥವಾ ಎಷ್ಟೇ ಜನ ಆಗಲಿ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಲೇಬೇಕು ಅಂತಕ್ಕಂಥ ಕಾನೂನು ಎಲ್ಲೂ ಬರೆದಿಲ್ಲ. ಮಾಡಲೇಬೇಕು ಅಂತಕ್ಕಂಥ ಕಾನೂನು ಇಲ್ಲ, ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲ. ಯಾಕೆಂತಂದರೆ ನೋಂದಣಿ ಮಾಡಿದಾಗ ಎಲ್ಲೋ ಒಂದು ಕಡೆ ಇದಕ್ಕೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾಗತ್ತೆ, ಪದಾಧಿಕಾರಿಗಳು ಬಂದಾಗ ಭೇದ ಭಾವ ಅನ್ನೋದು ಕೂಡ ಹುಟ್ಟುತ್ತೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಇಲ್ಲದೆ, ಯಾವುದೇ ಧರ್ಮ ಇಲ್ಲದೆ ಎಲ್ಲರೂ ಕೂಡ ದೇಶಭಕ್ತರೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸದಸ್ಯರೇ. ಎಲ್ಲರೂ ಕೂಡ ದೇಶ ಸೇವೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದೇ ಒಂದು ಇದರಿಂದ ಎಲ್ಲರೂ ಕೂಡ ಆವತ್ತಿನಿಂದ ನಡ್ಕೊಂಡು ಬಂದಿದೆ. ಅಲ್ಲ, ಇದೇ ವಿಚಾರವಾಗಿ 19(a) ಅಂತ ಕಾನೂನು ಇದೆ ಅಲ್ವಾ, ಆ ಕಾನೂನು ನಡೆಯಲು ಬರಲ್ಲ ಅನ್ನೋ ಕಾರಣಕ್ಕೆ ಚಿತ್ತಾಪುರದಲ್ಲಿ ನಿಮಗೆ ಅನುಮತಿ ಕೊಡಲಿಲ್ಲ, ಏನು RSS 100ನೇ ವರ್ಷದ ರ್ಯಾಲಿ ಮಾಡಲಿಕ್ಕೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಚಿತ್ತಾಪುರದ ವಿಚಾರ ಬಂದಾಗ ಸರ್ಕಾರಕ್ಕೀಗಾಗಲೇ 3 ಸತಿ ಕಪಾಳ ಮೋಕ್ಷ ಆಗಿದೆ. ಅವರೇ ಹೋದಂಥ ರಾಜ್ಯ ಉಚ್ಚ ನ್ಯಾಯಾಲಯ ಅವರಿಗೆ ಮುಖಭಂಗ ಮಾಡಿದೆ, ಕಪಾಳ ಮೋಕ್ಷ ಮಾಡಿದೆ ಅಂತ ಕೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ 3 ಸತಿ ಕೂಡ ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬಾರ್ದು, ನಡೀಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಅಲ್ಲಿನ ಕಾನೂನು ವ್ಯವಸ್ಥೆ ಏನು ರಕ್ಷಣೆ ಕೊಡಬೇಕಾದ್ರೆ ಪೊಲೀಸು ಇದು ಅವರ ಸುವ್ಯವಸ್ಥೆ ನೋಡಿಕೊಂಡು, ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು ಡೇಟ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಕೂಡ ಒಂದು ಶಾಂತಿ ಸಭೆ ನಡಿಬೇಕು ರಾಜ್ಯದಲ್ಲಿ, ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ನಡಿಬೇಕು ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳಿದೆ, ಕೋರ್ಟು ಹೇಳಿದೆ, ಹೈಕೋರ್ಟು ಹೇಳಿದೆ. RSS ಮೇಲೆ ಒಂದು ಆರೋಪ ಇದೆ, ಅವರು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲ್ಲ, ಸಂವಿಧಾನಕ್ಕೆ ಗೌರವ ಕೊಡಲ್ಲ. ಅವ್ರಿಗೇನಾದ್ರೂ ದೇಶದ ಬಗ್ಗೆ ಗೌರವ ಇದ್ದರೆ ಮೊದಲು ಅವರು ನಾಗಪುರದ ಕಚೇರಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿ, ತದನಂತರ ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ? ರಾಷ್ಟ್ರಧ್ವಜಕ್ಕಾದಂಥ ಅಪಾರವಾದಂಥ ಗೌರವ ಇದೆ. ರಾಷ್ಟ್ರಧ್ವಜವನ್ನು ಎಲ್ಲರೂ ಕೂಡ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದರು ಅಂತಂದರೆ, ಮೊದಲು ಸರ್ಕಾರಿ ಕಚೇರಿಗಳು ಮಾತ್ರ ಅದನ್ನು ಉಪಯೋಗಿಸತಕ್ಕಂಥದ್ದು, ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿವಸ ಮಾತ್ರ ನಾವು ರಾಷ್ಟ್ರಧ್ವಜವನ್ನು ಆರಿಸಿ ಅದಕ್ಕೆ ಗೌರವ ವಂದನೆ ಮಾಡುವಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ನರೇಂದ್ರ ಮೋದಿಯವರು ಬಂದ ಮೇಲೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಬರಬೇಕು, ಹರ್ ಘರ್ ತಿರಂಗ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟು ಎಲ್ಲರ ಮನೆಗಳ ಮೇಲೂ ಕೂಡ ಧ್ವಜವನ್ನು ಹಾರಿಸುವಂಥ ಕಾರ್ಯಕ್ರಮ ಮಾಡಿದ್ರು. ಏನು 75 ವರ್ಷ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಈಗಲೂ ಕೂಡ 3 ದಿನ ಎಲ್ಲರೂ ಕೂಡ ನಮ್ಮ ರಾಷ್ಟ್ರಧ್ವಜವನ್ನು ತಮ್ಮ ಮನೆ ಮೇಲೆ, ಗಾಡಿಗಳ ಮೇಲೆ ಎಲ್ಲ ಕೂಡ ಹಾಕ್ಕೋಬೇಕು ಅಂತ ಅದಕ್ಕೆ ಆದಂಥ ಗೌರವ ಇದೆ. ಅದನ್ನು
RSS ಸಂಘದ ಮೇಲೆ ಇದು ಕಚೇರಿ ಮೇಲೆ ಕಟ್ಟಬೇಕು, ಅಥವಾ ಇನ್ನೆಲ್ಲೋ ಮಸೀದಿ ಮೇಲೆ ಕಟ್ಟಬೇಕು, ಅಥವಾ ಇನ್ಯಾವುದೋ ದೇವಸ್ಥಾನದ ಮೇಲೆ ಕಟ್ಟಬೇಕು, ಅಥವಾ ಯಾವುದೋ ಚರ್ಚ್ ಮೇಲೆ ಕಟ್ಟಬೇಕು ಅಂತಕ್ಕಂಥದ್ದನ್ನು ಯಾರು ಹೇಳಬೇಕಾದಿಲ್ಲ, ಅದು ಮಾಡಲೂಬಾರ್ದು ಅಂತಕ್ಕಂಥದ್ದು ಸಂವಿಧಾನದಲ್ಲಿದೆ. ಯಾಕೆ ಅಂತಂದರೆ ರಾಷ್ಟ್ರಧ್ವಜಕ್ಕೆ ಇವತ್ತು ಕೂಡ ನಮ್ಮ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಬೆಳಗ್ಗೆ ಮೊದಲು ಆ ಅವಕಾಶ ಇರಲಿಲ್ಲ. ಈಗ ಬೆಳಗ್ಗೆ ಧ್ವಜವನ್ನು ಹಾರಿಸಬೇಕು, ಸಂಜೆ ತೆಗಿಬೇಕು ಅಂತಕ್ಕಂಥ ಕಾರ್ಯಕ್ರಮ ಆಗಿದೆ. ಈಗ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ ಧ್ವಜವಂದನಾ ಕಾರ್ಯಕ್ರಮ ಆಗ್ತದೆ, ಸಾಯಂಕಾಲ ತೆಗೆದಿಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಆದರೆ ಎಲ್ಲೂ ಕೂಡ ಸಾರ್ವಜನಿಕರ ಕಚೇರಿಗಳೆಲ್ಲ ಸಾರ್ವಜನಿಕರ ಬೇರೆ ಇತರೆ ಕಚೇರಿಗಳಲ್ಲಿ ಹಾಕಬೇಕು ಅಂತಕ್ಕಂಥ ಕಾನೂನು ಎಲ್ಲೂ ಇಲ್ಲ, ಹಾಕಲೂಬಾರ್ದು ಅಂತಕ್ಕಂಥದ್ದು ಇದೆ. ಯಾಕೆಂತಂದರೆ ಅದಕ್ಕೆ ಆದಂಥ ಒಂದು ಗೌರವ ಇದೆ, ಅದರಿಂದ ಅದನ್ನು ಎಲ್ಲಂದ್ರಲ್ಲಿ ಉಪಯೋಗಿಸೋಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ಈಗ RSS ಅವರು ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು RSSನ ಪ್ರೀತಿಸ್ತಾನಂತಾರೆ. ಅಲ್ಲಿಗೆ ನಮ್ಮದು ಜಾತ್ಯತೀತ ರಾಷ್ಟ್ರ. ಹೌದು, ನಮ್ಮದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಆಗಿದ್ದಾರೆ. ಹಾಗಾಗಿ ಈಗ ನೀವು ಕೊಟ್ಟರೆ ಒಂದು ಹೇಳಿಕೆ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ. ಯಾವುದು? ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು RSSನ್ನು ಪ್ರೀತಿಸ್ತಾರೆ. ಹೌದು. ಒಂದು ಕೋಮಿನ ಜನ ಏನು ಹೇಳ್ತಾರೆ ಅಂದರೆ ಐ ಲವ್ ಮೊಹಮ್ಮದ್ ಅಂತ ಅವರು ಹಾಕ್ಕೊಂಡಿದ್ದಾರೆ. ಇವೆರಡರ ನಡುವೆ ಸಂಘರ್ಷ ಉಂಟಾಗಿದೆಯಲ್ಲ, ಇದಕ್ಕೆ ಏನು ತಮ್ಮ ಪ್ರತಿಕ್ರಿಯೆ? ನಾನು ಹೇಳ್ತಕ್ಕಂಥದ್ದು ಮೂಲನೇ ಅರ್ಥ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿರೋದೇ ಭಾರತವನ್ನು ಪ್ರೀತಿ ಮಾಡಲು. ನಾವು ಯಾವುದೇ ಜಾತಿ ಮತ ಅಥವಾ ಯಾವುದೇ ಧರ್ಮವನ್ನು ಕೂಡ ನಾವು ಬೇಡ ಅಂತ ಹೇಳಿಲ್ಲ, ಎಲ್ಲೂ ಕೂಡ ನಾವು ಹೇಳೋದು ಇಲ್ಲ. ನಾವು ಯಾವುದೇ ಜಾತಿಯನ್ನು ಕೂಡ ಕೇಳೋದಿಲ್ಲ ಸಂಘದಲ್ಲಿ. ನಮ್ಮಲ್ಲಿ ಒಂದೇ ಭಾರತ ದೇಶವನ್ನು ಪ್ರೀತಿಸುವವರು ಎಲ್ಲರೂ ಕೂಡ ಭಾರತೀಯರೇ. ಎಲ್ಲರೂ ಕೂಡ ಭಾರತವನ್ನು ಪ್ರೀತಿಸ್ತಾರೋ ಅವರೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಕೂಡ ಪ್ರೀತಿಸ್ತಾರೆ. ಯಾಕೆ ಅಂತಂದರೆ ದೇಶ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎರಡೂ ಒಂದೇ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಇತ್ತೀಚೆಗೆ ಒಂದು ವಿವಾದ CT ರವಿ ಅವರು ಮೈ ಮೇಲೆ ಹೇಳ್ಕೊಳ್ತಾರೆ. ಏನಪ್ಪ ಅಂದರೆ ಹಿಂದೂ ಧರ್ಮದ ಒಂದು ಭಾಗವಾಗಿರುವ ಒಂದು ಸಮುದಾಯನ ಅವಹೇಳನಕಾರಿಯಾಗಿ ಅವ್ರು ಮಾತಾಡ್ತಾರೆ. ಕಳೆದ ಒಂದು ವಾರದ ಹಿಂದೆ CT ರವಿ ಅವರು ಅಂದರೆ ವಿವಾದಗಳನ್ನ ಅವರೇ ಮೇಲೆ ಹಾಕ್ಕೊಳ್ತಾರೆ, ಅಲ್ಲ ವಿವಾದಗಳನ್ನ ಅವರೇ ಹುಡ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ಗೊಂದಲ ಆಗಿದೆ. ನೋಡಿ, ನನಗೆ ಈಗ ನಾನು ಮಾತಾಡ್ತಕ್ಕಂಥ ವಿಚಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ 100ನೇ ವರ್ಷದ್ದು. ಆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ, ರಾಜಕೀಯೇತರವಾಗಿ ಮಾತಾಡ್ತಾ ಇದ್ದೇನೆ. ಅದನ್ನು ಬೇರೆ ಸಮಯದಲ್ಲಿ ಮಾತಾಡ್ತೇನೆ, ಅದಕ್ಕೆ ಉತ್ತರನೂ ಕೊಡ್ತೇನೆ. ಆದರೆ ಈ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನು 100 ವರ್ಷಗಳ ಆಚರಣೆ ಬಗ್ಗೆ 100 ವರ್ಷಗಳ ವಿಚಾರವನ್ನು ಮಾತ್ರ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ತಾವು ಹೇಳಿದ್ದು ನನಗೆ ಸರಿ ಅನಿಸುತ್ತೆ. ಆದರೆ ಜನ ಅನ್ಕೊಳ್ತಾ ಇರೋದು ಹಿಂದೂ ಧರ್ಮದಲ್ಲಿ ಇವರು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಇದು ನಾವು ಎಲ್ಲ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಈ ದೇಶದಲ್ಲಿ ಜನ ಅಂದ್ಕೊಳ್ತಾ ಇರೋದಕ್ಕೆಲ್ಲ ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೆ ಒಂದು ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತ ಸಂಘಟನೆ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದರೆ RSSಗೆ ಜಾತಿ ಇಲ್ಲ, ನಮ್ಮಲ್ಲಿ ಜಾತಿ ಇಲ್ಲ. ಯಾವುದೇ ಧರ್ಮದವರು, ಎಲ್ಲ ಧರ್ಮದವರು ಯಾರು ಈ ದೇಶವನ್ನು ಭಾರತ್ ಮಾತಾ ಕಿ ಜೈ, ಈ ದೇಶ ಹಿಂದೂ ರಾಷ್ಟ್ರ, ಮೊದಲು ಹಿಂದೂಸ್ತಾನ್ ಅಂತಕ್ಕಂಥ ಇದ್ದಂಥ ದೇಶ ನಮ್ಮದು. ನಮ್ಮಲ್ಲಿ ಹಿಂದೂ ಅನ್ನೋದು ಜಾತಿ ಅಲ್ಲ, ಯಾವುದೇ ಇದಲ್ಲ, ಇದು ದೇಶದ ಒಂದು ಸಂಕೇತ. ಹಿಂದೂ ರಾಷ್ಟ್ರ ಅನ್ನೋದು ಈ ದೇಶದ ಸಂಕೇತ, ಸಂಸ್ಕೃತಿ. ಈ ವಿಚಾರದಲ್ಲಿ BK ಹರಿಪ್ರಸಾದ್ ಅವರು, ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರು ದೊಣ್ಣೆ ಹಿಡ್ಕೊಂಡು ಓಡೋರು ಎಮ್ಮೆ ಕಾಯೋರು ಅಂತ RSSನ ಅಪಹೇಳನಕಾರಿಯಾಗಿ ಮಾತಾಡಿದ್ದಾರೆ. ನೋಡಿ, DK ಹರಿಪ್ರಸಾದ್ ಅವರ ಹಿನ್ನೆಲೆ ಏನು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ, ಈ ರಾಜ್ಯದ ಜನತೆಗೂ ಗೊತ್ತಿದೆ. ಕಾರಣ, ಅವ್ರು ಎಲ್ಲಿಂದ ಬೆಳೆದು ಬಂದರು, ಯಾವ ಸಂಘಟನೆಯಿಂದ ಬೆಳೆದು ಬಂದರು, ಎಲ್ಲೆಲ್ಲಿ ಅವರು ಯಾವ್ಯಾವ ರೀತಿಯಲ್ಲಿ ಬೆಳ್ಕೊಂಬಂದು ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೆಚ್ಚಿಗೆ ಹೇಳೋಕ್ಕೆ ಇಚ್ಛೆಪಡೋದಿಲ್ಲ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವ್ರು ಮಾತಾಡಿರೋದ್ರಿಂದ ಒಂದು ಮಾತಾಡೋಕ್ಕೆ ಇಚ್ಛೆಪಡ್ತೇನೆ ಹೊರತು ರಾಜಕೀಯವಾಗಿ ಅವ್ರನ್ನ ನಾನು ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಅವರೊಬ್ಬ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದಾದ್ರೂ ಒಂದು ಶಾಖೆಯಲ್ಲಿ ಭಾಗವಹಿಸಿ ತದನಂತರ ಮಾತಾಡಲಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ.